ನಾವು ಇನ್ ದ ಲಾಸ್ಟ್ 3 months ಆಲ್ಮೋಸ್ಟ್ 45 ಕೇಸ್ ನಾವು ರಿಜಿಸ್ಟರ್ ಮಾಡಿದೀವಿ, NDPS ಕೇಸಸ್. ಮತ್ತೆ ಒಬ್ರು ಅಕ್ಯೂಸ್ಡ್ ಮೇಲೆ, ಸಾರಿ ನಾಟ್ ಒಬ್ರು, 3 ಜನ ಅಕ್ಯೂಸ್ಡ್ ಮೇಲೆ ಇನ್ ಹಾಸನ್ ಟೌನ್ ಪೊಲೀಸ್ ಸ್ಟೇಷನ್ 1 ಕೇಸ್ ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ನಾವು ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ಸ್ ಆಕ್ಟ್ ಇನ್ವೋಕ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಾವು IG ಸದರ್ನ್ ರೇಂಜ್ ಸರ್ಗೆ ಪ್ರಪೋಸಲ್ ಕಳಿಸಿದೀವಿ. ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ಸ್ ಇನ್ವೋಕ್ ಮಾಡ್ಲಿಕ್ಕೆ ನಮ್ಗೆ IG DIG ಲೆವೆಲ್ ಆಫೀಸರ್ ಪರ್ಮಿಷನ್ ಬೇಕು. ಆಲ್ರೆಡಿ ಪ್ರಪೋಸಲ್ ಅಲ್ಲಿ ಹೋಗಿದೆ. ಸೊ ಯಾರಾದ್ರೂ ಪೆಡ್ಲರ್ಸ್ ಇರ್ಲಿ, ಅವರು ಈ ತರ ಆರ್ಗನೈಸ್ಡ್ ಮತ್ತೆ ಕಂಟಿನ್ಯೂಸ್ ಆಗಿ ಪೆಡ್ಲಿಂಗ್ ಮಾಡಿದ್ರೆ ಅವ್ರ ಮೇಲೆ ನಾವು ಇದರ್ BNS ಆರ್ಗನೈಸ್ಡ್ ಕ್ರೈಮ್ ಸೆಕ್ಷನ್ ಇನ್ವೋಕ್ ಮಾಡ್ತೀವಿ ಅಥವಾ ಕೋಕಾ ಸೆಕ್ಷನ್ ಇನ್ವೋಕ್ ಮಾಡ್ತೀವಿ, ವೇರ್ ಪನಿಷ್ಮೆಂಟ್ ಇಸ್ ಅಪ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಇಟ್ ಈಸ್ ಮಚ್ ಮೋರ್ ಸಿವಿಯರ್ ಅಂಡ್ ಮಚ್ ಮೋರ್ ಸೀರಿಯಸ್ ದೆನ್ NDPS. ಸೊ ನಮ್ಮ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಕಂಟಿನ್ಯೂ ಇದೆ. 45 ಕೇಸ್ ನಾವು ಮಾಡಿದೀವಿ ಆಲ್ಮೋಸ್ಟ್ ಇನ್ ದ ಲಾಸ್ಟ್ 2.5 months. ಮತ್ತೆ ನಮ್ಮ ಫೋಕಸ್ ಜಾಸ್ತಿ ಪೆಡ್ಲರ್ಸ್ ಮೇಲೆನೆ ಇದೆ. ಮತ್ತೆ ಯಾರು ಆಸ್ ಐ ಹ್ಯಾವ್ ಸೆಡ್ 3 ಜನ ಅಕ್ಯೂಸ್ಡ್ ಮೇಲೆ, ದೇ ಆರ್ ಫ್ರಮ್ ದ ಸೇಮ್ ಫ್ಯಾಮಿಲಿ, ಅವ್ರ ಮೇಲೆ ನಾವು ವಿ ಹ್ಯಾವ್ ಟೇಕನ್ ಅ ಡಿಸಿಷನ್ ಟು ಇನ್ವೋಕ್ ಕೋಕಾ ಆಲ್ಸೋ. ಅದು ಡೇಟಾ ನಾನು ಕೊಡ್ತೀನಿ ಎಕ್ಸಾಕ್ಟ್ಲಿ ಎಷ್ಟಿದೆ. ನಾವು MDMA ಕೂಡ ಸೀಸ್ ಮಾಡಿದೀವಿ, ಗಾಂಜಾ ಕೂಡ ಸೀವಿ. ಟೋಟಲ್ ಎಷ್ಟು ಜನ ಅರೆಸ್ಟೆಡ್ ಅಕ್ಯೂಸ್ಡ್ ಇದ್ದಾರೆ, ಅದರಲ್ಲಿ ಎಷ್ಟು ಜನ ಪೆಡ್ಲರ್ಸ್ ಇದ್ದಾರೆ, ಎಷ್ಟು ಜನ ಕನ್ಸ್ಯೂಮರ್ಸ್ ಇದ್ದಾರೆ, ಎಲ್ಲ ನಾನು ಪ್ರಿಪೇರ್ ಮಾಡ್ಕೊಂಡು ಶೇರ್ ಮಾಡ್ತೀನಿ, ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ.